ಓಂ ಶ್ರೀ ಶಂಕರಾಚಾರ್ಯ ಉಚಿತ ಯೋಗ ತರಬೇತಿ ಕೇಂದ್ರದ ವಾರ್ಷಿಕೋತ್ಸವ ಪ್ರಯುಕ್ತ ಯೋಗೋತ್ಸವ 2024 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿಯ ಶ್ರೀ ಕ್ಷೇತ್ರ ಅವಜೀಕರ್ ಧ್ಯಾನ ಯೋಗಾಶ್ರಮದ ಅಭಿನವ ಸ್ವಾಮಿ, ಯೋಗದಿಂದ ಆರೋಗ್ಯದ ಜತೆಗೆ ಸಂಸ್ಕಾರ ಬರುತ್ತದೆ, ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಯೋಗ ಸಹಕಾರಿ ಮತ್ತು ನಿತ್ಯ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳುವುದರಿಂದ ರೋಗದಿಂದ ಮುಕ್ತಿ ಹೊಂದಬಹುದು ಎಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯೋಗ ಗುರು ಬಸವರಾಜ ನಾಗರಾಳಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಅಣ್ಣಪ್ಪ ಡೋಣವಾಡಿ, ಖಜಾಂಚಿ ಶಿವಾನಂದ್ ಚಾಗನೂರ್, ಕಾನೂನು ಸಲಹೆಗಾರರಾದ ಸಿಎಸ್ ಸನದಿ, ಈಶ್ವರ ಸ್ವಾಮಿ ಭಾಗವಹಿಸಿದ್ದರು. ಈರಪ್ಪ ಧನಗರ್ 150 ಕಂಬಳಿಗಳನ್ನು ಉಚಿತವಾಗಿ ನೀಡಿದರು. ಶಂಕರ ಚಿನಮರಿ, ಮಹದೇವ್ ಕುಂಬಾರ್, ಎಂಎಂ ಮಗದುಂ, ರಂಜನಾ ಮಗದುಂ, ಸಂಗೀತಾ ಕುಂಬಾರ್, ಮಂಜುಳಾ ಲಟ್ಟಿ ಸೇರಿದಂತೆ 100 ಯೋಗ ಸದಸ್ಯರು ಭಾಗವಹಿಸಿದ್ದರು. ಬಳಿಕ ಯೋಗ ಸದಸ್ಯರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಾಟೀಲ್, ಶಿವಬಸವ ಲೈವ್, ಸಂಕೇಶ್ವರ್. ಕರಾಟೆ ನಂತರ ಬಾಕ್ಸಿಂಗ್, ಅದಾದ ಬಳಿಕ ಈಗ ಯೋಗಕ್ಕೆ ಬಂದ. ಅಂದ್ರೆ ತ್ರಿವೇಣಿ ಸಂಗಮದ ಮೇರು ಪರ್ವತದ ಅಪ್ರತಿಮ ಸಾಧಕ ಅಂತಂದ್ರೆ ನಮ್ಮ ನಾಗರಾಜ ಸರ್. ಅಂತವರಿಗೆ ಶರಣಾರ್ಥಿಗಳ ತಿಳಿಸಿದ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ವರಿವೆನ್ನದೆ ಎಲ್ಲ ಗಣ್ಯಾತಿ ಗಣ್ಯರಿಗೆ ಭಕ್ತಿ ಶರಣಾರ್ಥಿ. ಇಲ್ಲಿ ಕೂಡಿರ್ತಕ್ಕಂಥ ಶರಣ ತಾಯಿಯಂದರೆ, ಶರಣ ತಂದೆಯರೇ, ತಾವೆಲ್ಲ ಬಸವಣ್ಣನ ಮಾನಸ ಪುತ್ರಎಂದು ಭಾವಿಸಿ ತಮ್ಮೆಲ್ಲರ ಅಂತರಂಗಕ್ಕೆ ಶರಣಾರ್ಥಿಗಳು. ಯೋಗೋತ್ಸವ ಅಂತ ಹೇಳಿ ಮಾಡಿದ್ರು. ಇವತ್ತು ಭಾರತ ಜಗತ್ತಿಗೆ ಏನು ಕೊಟ್ಟದ ಅಂತ ಕೇಳಿದರೆ ನಾವೆಲ್ಲ ಶೂನ್ಯ ಕೊಟ್ಟದ ಅಂತ ಹೇಳ್ತೇವೆ, ಸೊನ್ನೆ ಕೊಟ್ಟದ ಅಂತ ಹೇಳ್ತೇವೆ. ಆದರೆ ಇವತ್ತಿನ ಆಧುನಿಕ ಭಾರತದ ಅವಲೋಕನದ ಚಿಂತನ ಮಂಥನದೊಳಗೆ ಒಂದಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ವಿಚಾರವನ್ನು ಬಹು ಎತ್ತರವಾಗಿ ನಾವು ಹೇಳ್ಕೊಂತ ಹೋದ್ವಿ ಅಂತಂದ್ರೆ, ಕಳೆದ 5 ವರ್ಷಗಳಾಗಿ ಜಗತ್ತು, ಈ ಭಾರತ ಅಥವಾ ಬೇರೆ ಬೇರೆ ದೇಶ ಜಗತ್ತಿಗೆ ಏನೇನು ಕೊಟ್ಟದ, 10 ವರ್ಷದ ಅವಧಿ ಒಳಗಡೆ ಬೇರೆ ಬೇರೆ ದೇಶಗಳು, ನಮ್ಮದಂತರೂ ಮೊದಲಿಂದ ಕೊಟ್ಟುಕೊಂತ ಬಂದದ, ಇವತ್ತು ನಾವೆಲ್ಲ ಅಪ್ಡೇಟ್ ಆಗಿ ಬಂದಿವಲ್ಲ. ಸೊ 10 ವರ್ಷದ ಅವಧಿ ಒಳಗಡೆ ಈ ಜಗತ್ತಿಗೆ ಯಾವ ಯಾವ ದೇಶ ಏನನ್ನ ಕೊಟ್ಟಿತ್ತು, ಅದಕ್ಕೆ ಅವರು ಬಹಳ ಚೆನ್ನಾಗಿರ್ತಕ್ಕಂಥವ್ರು ವಿಚಾರವಂತರು ಹೇಳಿದ್ರು, ಇಡೀ ಜಗತ್ತಿಗೆ ಚೀನಾ ಎಂಬ ದೇಶ ರೋಗವನ್ನ ಕೊಟ್ಟಿತ್ತು, ಇಡೀ ಜಗತ್ತಿಗೆ ಅಮೇರಿಕ ಎಂಬ ದೇಶ ಭೋಗವನ್ನ ಕೊಟ್ಟಿತ್ತು. ನೆನಪಿರಲಿ, ಚೀನಾ ರೋಗವ ಕೊಟ್ಟಿತ್ತು, ಅಮೇರಿಕ ಭೋಗವ ಕೊಟ್ಟಿತ್ತು, ಆದರೆ ಪುಣ್ಯ ಭಾರತ ಜಗತ್ತಿಗೆ ಯೋಗವನ್ನ ಕೊಟ್ಟಿತ್ತು. ಈ ಸಂಸ್ಕಾರವನ್ನ ನಮ್ಮ ಪೂರ್ವಜರು ಆದಿ ಕಾಲದಿಂದ ಯೋಗ ಪತಂಜಲಿ ಮಹಾಮುನಿಗಳಿಂದ ಪ್ರಭಾವಿತಗೊಂಡಿರ್ತಕ್ಕಂಥ ಈ ಒಂದು ಶಿಕ್ಷಣ ಪ್ರವರ್ಗ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದು ನಿಂತದಂದರೆ, ಜಗತ್ತಿನ ಇವತ್ತು 60 ರಾಷ್ಟ್ರಗಳು ಭಾರತವನ್ನ ತಲೆ ಎತ್ತಿ ನೋಡ್ತಾ ಇದೆ, ಯೋಗವನ್ನ ಕಲಿತಾ ಇದೆ, ಯೋಗಕ್ಕೆ ತಲೆ ಭಾಗ್ಯದ. ಹೆಂಗ ಭಾಗ್ಯಾರ ಅಂತಂದ್ರೆ ನಮ್ಮವ್ರ ಗುರುಗಳು ಭಾಗಿಸ್ತಾರಲ್ಲ ಬೆಳಿಗ್ಗೆ, ಹಂಗೆ ಇವತ್ತು ಜಗತ್ತು ಭಾರತಕ್ಕೆ ತಲೆ ಭಾಗ್ತಾ ಇದೆ. ಅಂತ ಅಗಮ್ಯವಾಗಿರ್ತಕ್ಕಂಥ ಶಕ್ತಿ ಯೋಗದೊಳಗದೆ. ಒಂದು ಯೋಗ ಶರೀರವನ್ನು ಸದೃಢಗೊಳಿಸ್ತದೆ, ಒಂದು ಯೋಗ ಮನಸ್ಸನ್ನು ಪ್ರಸನ್ನಗೊಳಿಸ್ತದ, ಒಂದು ಯೋಗ ತಲೆಯಲ್ಲಿರ್ತಕ್ಕಂಥ ನೆಗೆಟಿವ್ ಅಂದ್ರೆ ನಕಾರಾತ್ಮಕ ಒಂದು ದೃಷ್ಟಿಕೋನದಿಂದ ಹೊರಗೆ ತರ್ತದ, ಒಂದು ಯೋಗ ಮಾಡುವ ಕೆಲಸಕ್ಕೆ ಹುಮ್ಮಸ್ ಕೊಡ್ತದ, ಒಂದು ಯೋಗ ಕೆಲಸ ಮಾಡಿದ ಕಾರ್ಯಕ್ಕೆ ಸಂತೋಷವನ್ನು ಉಂಟು ಮಾಡ್ತದೆ. ಅಷ್ಟೇ ಅಲ್ಲ, ಒಂದು ಯೋಗ ಯೋಗ್ಯತೆಯನ್ನು ತಂದು ಕೊಡುತ್ತದೆ. ಅದು ಒಂದು ಯೋಗ ಇಷ್ಟೆಲ್ಲ. ಅದಕ್ಕೆ ಬೆಳಗಿನ ಜಾವ ಅರುಣೋದಯ ಕಾಲಘಟ್ಟ, ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಉಚ್ಛ್ವಾಸ ನಿಶ್ವಾಸದ ಅದು ಏನು ಮಾಡ್ತೀವಿ, ಉಸಿರಾಟದ ಪ್ರಕ್ರಿಯೆ ಮಾಡ್ತಿರ್ತೀವಲ್ಲ, ದೀರ್ಘವಾಗಿ ತಗೊಳ್ರಿ ಎಂದು ಗುರುಗಳು ಹೇಳ್ತಿರ್ತಾರೆ. ಯಾಕೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ರಿ ಅಂತ ಹೇಳ್ತಾರೆ ಅಂತಂದ್ರೆ, ಎಲ್ಲಿಗೆವರೆಗೆ ಉಸಿರನ್ನ ನೀವು ತಗೊಂಡು ತಮ್ಮೊಳಗ ಅಡಕವಾಗಿ ಇಟ್ಕೊಳ್ತೀರೋ ಅಷ್ಟು ಆಯುಷ್ಯ ಮುಂದೆ ಹೋಗುವಂತ ಇರ್ತದೆ. ದೀರ್ಘ ಉಸಿರು ತಗೊಂಡ್ರೆ ದೀರ್ಘಾಯುಷ್ಯ, ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಆಯುಷ್ಯ, ತಗೋಲೇ ಇಲ್ಲ ಅಂತಂದ್ರೆ ಅದು ಶವ. ಈಗ ನಮ್ಮೂರೊಳಗೆ ಒಬ್ರು ಏನು ಮಾಡಿದ್ರು, ನಿಮ್ಮೂರೊಳಗಲ್ಲ, ಆ ಕಡೆ ನಮ್ಮ ವಿಜಯಪುರ ಒಳಗೆ ಶಿಬಿರದ ನಡೆದಿತ್ತು. ಶಿಬಿರ ನಡೆದ ಬಳಿಕ ಒಂದು 8 ದಿವಸದಿಂದ ಕೋರ್ಸ್ ಅದು ಮುಗಿದ ಬಳಿಕ ಕಲ್ತಂತ ನಿಮ್ಮಂಥ ಶಿಬಿರಾರ್ಥಿಗಳು ಅದರೊಳಗೆ ಒಬ್ಬ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದ್ದ. ಅವ ಮನೆಗೆ ಹೋಗಿ ಏನು ಮಾಡಿದ, ತನ್ನ ಮನೆಯ ನಡುಮನೆ ಏನಂತ ಹಾಲ್ ಅಂತ ಕರಿತೀವಿ, ನಡುಮನೆ ಒಳಗೆ ಕೂತ್ಕೊಂಡು ಅಜ್ಜ ಅಜ್ಜಿಗೆ ಇಬ್ಬರಿಗೂ, ಅಜ್ಜ ಅಜ್ಜಿ ನಾನು ನಿಮ್ಗೆ ಯೋಗ ಕಲಿಸ್ಕೊಡ್ತೇನೆ ಅಂತ ಒಬ್ಬ ಮುದಕ